ನೋಡಿ ಇದು ಗೋಲ್ಡನ್ ಟೆಂಪಲ್ ನೋಡಿ. ಹಲೋ ಗೈಸ್, ಇವತ್ತಿನ ವಿಶೇಷತೆ ಏನಂದರೆ ನಾನು ಮಡಿಕೇರಿ ಟ್ರಿಪ್ ಹೋಗ್ತಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ, ರಕ್ಷಿತ್ ಜೊತೆ. ಮತ್ತೆ ಸಿಗುವ ರೋಡಲ್ಲಿ ತೋರಿಸ್ತೀನಿ ಏನೇನೆಲ್ಲ. ಗೈಸ್ ಇವಾಗ ಬಂಟ್ವಾಳ ಕ್ರಾಸ್ ಅದೇ ಬೆಳ್ತಂಗಿಗೆ ಹೋಗಿ ಫ್ರೆಂಡ್ ಪಿಕ್ ಮಾಡಿ ಮತ್ತೆ ಮಡಿಕೇರಿಗೆ ಹೋಗೋದು. ಕಾರಲ್ಲಿ ಹೋಗೋ ಪ್ಲಾನ್ ಇದೆ. ಬೆಳಗ್ಗೆ ಬೆಳ್ತಂಗಿಯಲ್ಲಿ ಬೇಕಿತ್ತು ನನ್ನ ಜೊತೆ ಕಾರಲ್ಲಿ ಹೋಗ್ಬೇಕು. ಅದ್ರದ್ದು ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ಕರ್ನಾಟಕ ಹೇಗಿದೆ ಕರ್ನಾಟಕ. ನೋಡಿ ನೋಡಿ ಎಂತ ಚಂದ ಅಲ್ಲ. ನಾಯಿ ಬಿದ್ಬಿಡ್ತಿದೆ ಇವಾಗ ಪಟ್ಕೊಂತ. ಮಾತಾಡಬೇಕು ಅನ್ಸುತ್ತೆ, ಮಾತಾಡೋಕ್ಕೆ ಏನೂ ಇಲ್ಲ. ಈ ಥರ ಗುಂಡಿಯಲ್ಲೆಲ್ಲ ಅಡ್ವೆಂಚರ್ ಬೇಕಿದ್ರೆ ಹೆಂಗೆ ಬಂದ್ಬಿಡುತ್ತೆ ಪಟ್ಟಂತ ಗೊತ್ತಾಗಲ್ಲ. ಬೇರೆ ಬೈಕ್ಸ್ ಎಲ್ಲ ಇದ್ರೆ ಚಿಕನ್ ಹೋಗುತ್ತೆ ಜನತೆಗೆಲ್ಲ. ಗೈಸ್ ಯಾರಾದರೂ ನೆಕ್ಸ್ಟ್ ಟೈಮ್ ನನಗೆ ಒಂದು ಕಂಟೆಂಟ್ ಬರ್ಕೊಡಿ. ಜೋಶಲ್ಲಿ ಚಾಲೂ ಮಾಡಿದ್ದೀನಿ ಯೂಟ್ಯೂಬು. ಕಂಟೆಂಟ್ ಗೊತ್ತಿಲ್ಲ, ಏನು ಹೇಳಬೇಕಂತ ಗೊತ್ತಿಲ್ಲ. ವೀಕ್ಲಿ ಅದು ಇದು ಅಂತ ಒಂದು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ಕಂಟೆಂಟ್ ಯಾರಿಗಾದ್ರೂ ಒಳ್ಳೆ ಗೊತ್ತಿದ್ರೆ ಬರ್ದು ಕಳಿಸಿ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅದೇ ಹೇಳಿ ಹೇಗೆ ಅಂತ. ಕಮೆಂಟಲ್ಲಿ ಬೇಕಾದರೂ ಹೇಳಿ, ನೆಕ್ಸ್ಟ್ ಅದೇ ಕಂಟೆಂಟ್ ಯೂಸ್ ಮಾಡ್ತೀನಿ. ಕಂಟೆಂಟ್ ಅಂದರೆ ಮಾತಾಡಲಿಕ್ಕೆ, ನಾನೇನು ಮಾತಾಡ್ತಾ ಹೋಗ್ಬೋದು ಗಾಡೀಲಿ ಅಂತ. ಬೇಕಿದ್ರೆ ಏನಾದರೂ ಕತೆ ಸ್ಟೋರಿ ಎಲ್ಲ ಬರ್ಕೊಡಿ, ಆ ಸ್ಟೋರಿ ಹೇಳ್ಕೊಂಡು ಹೋಗ್ತೀನಿ ಯಾರ್ದಾದ್ರು. ಬೆಳ್ತಂಗಡಿ 2 ಕಿಲೋಮೀಟರ್. ಬೆಳ್ತಂಗಡಿ ರೀಚ್ ಆಗಿದ್ದೀನಿ. ಯಾವ ಫ್ರೆಂಡಿಗೆ ಕಾಲ್ ಮಾಡಿ ಲೊಕೇಶನ್ ಹಾಕಂತ ಕೇಳಿ ಒಂದು ಮನೆಗೆ ಹೋದ್ಮೇಲೆ ಓಕೆ, ಮನೆಗೆ ಹೋದ್ಮೇಲೆ ಮೀಟ್ ಆಗ್ತೀನಿ. ಬೈ ಗೈಸ್ ಫೈನಲಿ ಮಡಿಕೇರಿ ರೀಚ್ ಆಗಿ ರೆಸಾರ್ಟ್ ಬುಕ್ ಮಾಡಿದ್ದಾರೆ ನೋಡಿ. ರೂಮ್ ತೋರಿಸ್ತೀನಿ. ಹಾಂ, ಬೆಳಗ್ಗೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ 2 ಬೆಡ್ಡು. ಕಂಟೆಂಟ್ ನೀನು ಚೆನ್ನಾಗಿ ಕೊಡ್ತೀಯ ನೋಡಿ, ಎಷ್ಟು ಹಚ್ಕೊತಾನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪೆಟ್ರೋಲ್ ಪಂಪ್ ಇತ್ತು ನಾ ಕೂತೀನಿ ಎಲ್ಲ ಪಿಕಪ್ ಬರ್ಕೊಂಡು ಹೋಗ್ತೀನಿ. ನೋಡಿ ನಮ್ಮ ಗಜ ಹೇಗೆ ನಿಂತಿದ್ದಾನೆ. ಗಜ ಘಾಟಲೆಲ್ಲ ಬಂದು ಫುಲ್ಲು ಸುಸ್ತಾಗಿ ನಿಂತಿದ್ದಾನೆ. ಸ್ವಲ್ಪ ರೆಸ್ಟ್ ತಗೊಳ್ಳಂತ ಬಿಟ್ಟಿದ್ದೀವಿ. ಮತ್ತೆ ಬೆಳಗ್ಗೆ ಮತ್ತೆ ರೈಡ್. ಇದು ಫಸ್ಟ್ ತಲಕಾವೇರಿಗೆ ಹೋಗ್ತೀವಿ. ತಲಕಾವೇರಿಗೆ ಹೋಗಿ ಆಮೇಲೆ ಗ್ಲಾಸ್ ಬ್ರಿಡ್ಜ್, ಆಮೇಲೆ ಗೋಲ್ಡನ್ ಟೆಂಪಲ್, ಇಷ್ಟೇ. ಆದರೆ ಬೇರೆ ಹೋಗ್ತೀವಿ, ಇಲ್ಲಾಂದರೆ ಎಲ್ಲ ಸೀದಾ ಮಂಗಳೂರು. ಓಕೆ, ಬಾಯ್. ಇವಾಗ ಎದ್ದಿರೋದು ಫುಲ್ಲು ಹೆವಿ ಚಳಿ.
ಮತ್ತು ಬೇಗ ಬೇಗ ರೆಡಿಯಾಗಿ ಸ್ನಾನ ಮಾಡಿ ರೆಡಿಯಾಗಿ ತಿಂಡಿ ತಿನ್ಕೊಂಡು ಫಸ್ಟ್ ತಲಕಾವೇರಿ ಹೋಗ್ತಾಯಿದ್ದೀವಿ. ನೋಡಿ 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 ಗಜ ನೋಡಿ ಗಜ. ಓಕೆ ಗೈಸ್ ಬಾಯ್. ಮತ್ತು ಗೈಸ್ ಚೆಕ್ಔಟ್ ಆಗಿದ್ದೀವಿ, ಹೋಗ್ತಾಯಿದ್ದೀವಿ. ನೋಡಿ ಗಾಂಡು ಇದೆ ಗೇಟ್. ತಲಕಾವೇರಿ ರೀಚ್ ಆಯಿತು. ಅಲ್ಲಿ ಕಾಣಿಸಲ್ಲ ಟೆಂಪಲ್, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಎಷ್ಟು ಕಷ್ಟಪಡ್ತಿದ್ದಾನೆ ಸುಮ್ಮನೆ ಬ್ಯಾಗ್ ಗೊತ್ತಾಗಲ್ಲ ಫೇಸ್ ಎಲ್ಲಿಗಿದೆ ಅಂತ. ಬ್ರೋ ಹಾಯ್ ಅಂತ ಹೇಳಿ. ನಿಮ್ಮ ಪ್ರೀತಿ ರಘುವೀರ ದೇಸಾಯಿ. ತಲಕಾವೇರಿ ರೀಚ್ ಆದ್ವಿ. ನೋಡಿ ಎಂತ ಫಾಗ್ ಇಲ್ಲಿ, ಹೆವಿ ಚಳಿ, ಏನೂ ಕಾಣಿಸ್ತಿಲ್ಲ, ಫುಲ್ ಫಾಗ್, ಕೋಲ್ಡ್ ಕೋಲ್ಡ್. ನೋಡಿ 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 ಈಗ ಗಂಟೊಂದು ಸ್ಪಾನ್ಸರ್ ಚಳಿ ಚಳಿ ಫುಲ್ ಚಳಿ ಆಗ್ತುಂಟು, ಆಗ್ತಿಲ್ಲ. ಗೈಸ್ ತಲಕಾವೇರಿ ನೋಡಿ ಆಯಿತು, ಕೆಳಗಡೆ ಬಂದ್ವಿ. ಇನ್ನು ನೆಕ್ಸ್ಟ್ ಮಡಿಕೇರಿ ಗೋಲ್ಡನ್ ಟೆಂಪಲ್ ಹೋಗ್ತಿದ್ದೀವಿ. ನೋಡಿ ಇಳಿಯೋ ಕೆಳಗಿಳಿ, ಹೆವಿ ಚಳಿ. ನಿಂಗೆ ಆರಾಮಾಗೋದು ಕಾರಲ್ಲಿ. ಎಲ್ಲ ಇಲ್ಲೇ ಚೆನ್ನಾಗಿದೆ. ಮತ್ತೆ ಅದು ತಿಂಡಿ ಮಾಡಕ್ಕೆ ಬಂದಿದ್ವಿ. ಬೆಳಗ್ಗೆ ಎಲ್ಲ ತಿಂಡಿ ತಿಂದಾಯಿತು, ಮಸಾಲೆ ದೋಸೆ, ಸೆಟ್ ದೋಸೆ, ಪೂರಿ ಎಲ್ಲ. ಇವಾಗ ನೆಕ್ಸ್ಟ್ ಗೋಲ್ಡನ್ ಟೆಂಪಲ್ ಹೋಗ್ಬೇಕು, ಮಡಿಕೇರಿ ಗೋಲ್ಡನ್ ಟೆಂಪಲ್. ಫಾಲ್ಸ್ ಇಲ್ಲಿ ಬೀಳ್ತಾ ಇದೆ, ಇದೆ ಫಾಲ್ಸ್. ನೋಡಿ ಫೋಟೋಗೆ ಆಫ್ ಮಾಡಿ ಸೆಡೋ 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 ವರ್ಷ ಏನ್ ಕೊಟ್ಟು ನೋಡಿ ಹೇಗಿತ್ತು. जीने का इशारा मिल गया, जिंदगी का पता दोबारा मिल गया। मैं ढूंढने को जमाने में जब वफा निकला, मैं ढूंढने को जमाने में जब वफा निकला। पता चला कि गलत लेके मैं पता निकला, पता चला कि गलत लेके मैं पता निकला। मैं ढूंढने को जमाने में जब वफा निकला, मैं ढूंढने को जमाने में जब वफा निकला। जो ख्वाबों ख्यालों में सोचा नहीं था, तूने मुझे इतना प्यार दिया। मैं जब भी जहाँ भी कड़ी धूप में था। ಗೈಸ್ ಗೋಲ್ಡನ್ ಟೆಂಪಲ್ ರೀಚ್ ಆದ್ವಿ. ವಾ ಎಂಥ ಜರ್ನಿ ನೋಡಿ. ಗಂಡುಗೆ ಆವಾಗ ನೋಡ್ತಾರೆ. ರೀಚ್ ಆಗಿದೆ ಈಗ. ಗೋಲ್ಡನ್ ಟೆಂಪಲ್ ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್. ಸಿ ಗೈಸ್ ಗೋಲ್ಡನ್ ಟೆಂಪಲ್ ನಿಂಗಮಪ್ಪ ಮೊನಾಸ್ಟರಿ, ದೇ ಟಿಬೆಟಿಯನ್ಸ್. ಈ ಟೆಂಪಲ್ ನಾವು ಮುಂಚೆ ಬಂದಿದ್ವಿ. ಈ ಕಾಲೇಜಿಗೆ
ಸೇರಿದಾಗ ಫಸ್ಟ್ ಇಯರಲ್ಲಿ ಟ್ರಿಪ್ ಕರ್ಕೊಂಬಂದಿದ್ರು, ಮಡಿಕೇರಿ ಟ್ರಿಪ್ಪು, ಮೈಸೂರು ಟ್ರಿಪ್. ಆ ಟೈಮಲ್ಲಿ ಗೋಲ್ಡನ್ ಟೆಂಪಲಿಗೆ ಬಂದಿದ್ವಿ ನಾವು. ಅವೆಲ್ಲ ಫ್ರೆಂಡ್ಸ್ ಜೊತೆ ಫುಲ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ವಿ. ಇವಾಗ ಅದೇ ಫ್ರೆಂಡ್ ಒಬ್ಬನೇ ಇರೋದು ಮತ್ತು ಅವ್ರ ಫ್ಯಾಮಿಲಿ. ಗೈಸ್ ಇದು ರಕ್ಷಿತಂದ ಅಪ್ಪ ಅಮ್ಮ. ರಕ್ಷಿತ ಒಳಗಡೆ ಗೊತ್ತೋಸ್ತೀನಿ. ಗೈಸ್ ಇಲ್ಲೆಲ್ಲ ಪ್ರೇಯರ್ ಆಗ್ತಾ ಇರುತ್ತೆ ನೋಡಿ. ಪ್ರೇಯರ್ ಒಳ್ಳೆ ಪ್ರೇಯರ್ ಆಗುತ್ತೆ ಇಲ್ಲಿ. ಅದೆಲ್ಲ ಬಾರಿಸ್ಕೊಂಡು ಲಾಸ್ಟ್ ಟೈಮ್ ಬಂದಾಗೆಲ್ಲ ಪ್ರೇಯರ್ ನೋಡಿದ್ವಿ ನಾವು. ಕ್ರೇಜಿ ಪ್ರೇಯರ್ ನೋಡಿ. ಇದು ಗೋಲ್ಡನ್ ಟೆಂಪಲ್. ಟೆಂಪಲ್ ನೋಡಿ ಆಯಿತು, ಕೂತ್ಕೊಂಡು ಧ್ಯಾನ ಮಾಡಿದ್ವಿ ಒಂದು 10 ನಿಮಿಷ. ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿ ಗೊತ್ತಿಲ್ಲ, ಹೋದ್ರೆ ಡೈರೆಕ್ಟ್ ಮನೆಗೆ. ಇಲ್ಲಿಂದ 3 ಅವರ್ಸ್ ಜರ್ನಿ, ಡೈರೆಕ್ಟ್ ಮನೆ ಹೋಗಿ ರೀಚ್ ಆಗಿ ಊಟ ಮಾಡಿ ಮಲ್ಕೊಳ್ಳೋದು. ನಾಳೆ ಕಾಲೇಜ್ಗೆ ಹೋಗ್ಬೇಕು ಅಷ್ಟೇ. ಬಾಯ್. ಗಾಡಿ ಅವಸ್ಥೆ ನೋಡಿ. ಫೈನಲಿ ಹಳದಂಗಡಿಗೆ ರೀಚ್ ಆಗಿದ್ದೀವಿ. ದೇವಸ್ಥಾನ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡ್ತಿದ್ದೀವಿ. ಹೋಗಿದ್ದೆ ದೇವಸ್ಥಾನದಿಂದ ನಮಸ್ಕಾರ ಮಾಡಿ ಹೋಗಿದ್ದು. ಸೇಫಾಗಿ ಬರಲಿ ಅಂತ ಸೇಫಾಗಿ ಬಂದಿದ್ದೀವಿ ನೋಡಿ. ಫ್ಯಾಮಿಲಿ ಡಾಬಾ ಊಟಕ್ಕೆ ಬಂದಿದ್ದೀವಿ ನೋಡಿ. ನಮ್ಮನ ಡಾಬಾ ಅಂತ ಊಟ ಮಾಡಿ ಮನೆಗೆ ಹೋಗಿ ಮಾಡ್ಕೊಳ್ಳೋದು ಅಷ್ಟೇ. ही जाती वजह पूछो क्या होता है बिना दिल के जिए जाना. बहुत आई गई यादें मगर इस बार तुम ही आना. ಗೈಸ್ ಫೈನಲಿ ರೀಚ್ ಆದ್ವಿ. ರಕ್ಷಿತ ಮನೇಲಿದ್ದೀವಿ. ರೇನ್ಕೋಟ್ ಎಲ್ಲ ಹಾಕ್ತಿದ್ದಾನೆ. ಗಾಡಿ ಗೈಸ್ ರೆಡಿ ಆಗಿ ಹೋಗ್ತಾ ಇದ್ದೀವಿ. ಹಬ್ಬ 1 ಅವರ್ ಜರ್ನಿ ಇದೆ ನೋಡಿ. 1 ಅವರ್ ಜರ್ನಿ ಸೀದಾ ಕಾಲೇಜಿಗೆ ರೀಚ್ ಆಗ್ಬೇಕು. ಇವಾಗ ಗಾಡಿ ಹೋಗ್ತಾರೆ ನೋಡಿ. ಕಾಲೇಜ್ ಮುಗಿತು, ಸಂಜೆ ರಿಟರ್ನ್ ಹೋಗ್ಬೇಕಾದ್ರೆ ಸರ್ವಿಸ್ ಕೊಟ್ಟಿದ್ದೀವಿ. ಇಲ್ಲ ವಾಟರ್ ಸರ್ವಿಸ್ ಮತ್ತು ಚೈನ್ ಎಲ್ಲ ಕ್ಲೀನ್ ಮಾಡ್ತಾರೆ. ಡೀಸೆಲ್ ಹಾಕಿ ವಾಶ್ ಮಾಡ್ತಾರಂತೆ. ಇದೆಲ್ಲ ಓಪನ್ ಮಾಡಿ
ಹಿಮಾಲಯದಿಂದ ಬಂದಿದೆ ಗಾಡಿ ಫುಲ್ ಐಸ್. ದಿಸ್ ಈಸ್ ಗಜಾ ಲುಕ್, ಗಜಾ ನ್ಯೂ ಲುಕ್. ಇನ್ನೂ ವಾಶ್ ಮಾಡಿಲ್ಲ, ರಬ್ ಮಾಡಿಲ್ಲ ಎಲ್ಲ ವಾಟ್ರ್ ಎಲ್ಲ ವೈಪ್ ಮಾಡಿ ಕ್ಲೀನ್ ಆದಮೇಲೆ ಮತ್ತೆ ತೋರಿಸ್ತಾನೆ ನೋಡಿ ಗೈಸ್. ಏನೋ ಲುಕ್.